ವೀಕ್ಷಕರೇ ನಮಸ್ಕಾರ. ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ ಕಾರ್ಯಕ್ರಮಕ್ಕೆ, ಅದರಲ್ಲೂ ಮೈಸೂರಿನ ಮತ್ತೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನೀವೇನೇ ಹೇಳಿ, ಪಕ್ಕದ ಮನೆಯವರು ಬಿಸಿಬೇಳೆಭಾತ್ ಚೆನ್ನಾಗಿ ಮಾಡಿದರೆ ಹೆಂಗೆ ಮಾಡಿದರೆ ಅಂತ ತಿಳ್ಕೊಂಡು ಬಂದು ನಾವು ಮಾಡ್ಕೊಂಡು ಆ ರುಚಿನ ನೋಡ್ತೀವಿ. ಎದುರು ಮನೆಯವರು ರಂಗೋಲಿ ಚೆನ್ನಾಗಿ ಹಾಕಿದರೆ ಹೆಂಗೆ ಹಾಕಿದ್ರಿ ಅಂತ ತಿಳ್ಕೊಂಡು ಬಂದು ಅದನ್ನು ಕಾಪಿ ಮಾಡ್ತೀವಿ. ಅದೇ ಅತ್ತೆ ಸೊಸೆ ಚೆನ್ನಾಗಿದ್ದಾರೆ ಅಲ್ವಾ, ಏನು ಅವರೊಂದು ಫಾರ್ಮುಲಾ ಇಟ್ಕೊಂಡಿದ್ದಾರೆ, ಎಷ್ಟು ಚೆನ್ನಾಗಿದ್ದಾರಲ್ವಾ, ಆ ಬಾಂಧವ್ಯ ನಮ್ಮನೇಲೂ ಇರಬೇಕಲ್ವಾ ಅನ್ನೋ ನಿಯಮನ ನಾವು ಯಾವತ್ತಾದ್ರೂ ಪಾಲಿಸಿದ್ರು ಕಡಿಮೆನೇ ಅದು. ಸೊ ಈ ರೀತಿಯಾಗಿ ನಮ್ಮ ಬಾಂಧವ್ಯ, ಅದರಲ್ಲೂ ಅತ್ತೆ ಸೊಸೆಯಂದ್ರ ಬಾಂಧವ್ಯ ಚೆನ್ನಾಗಿರಬೇಕು ಅಂತ ಇಟ್ಕೊಂಡು ಬೇರೆಯವ್ರಿಗೆ ಮಾದರಿಯಾಗಿ ಬದುಕ್ತಾ ಇರ್ತಾರಲ್ವಾ, ಕುಟುಂಬನ ಅನ್ಯೂನ್ಯವಾಗಿ ನೋಡ್ಕೊಂಡು ಹೋಗ್ತಾ ಇರ್ತಾರಲ್ವಾ, ಅಂತ ಅತ್ತೆ ಸೊಸೆ ಮತ್ತು ಬಾಂಧವ್ಯವನ್ನು ಪರಿಚಯಿಸುವಂತಹ ಕಾರ್ಯಕ್ರಮವೇ ಸ್ಮಾರ್ಟ್ ಸೊಸೆಯಂದಿರು. ಈ ನಿಟ್ಟಲ್ಲಿ ನಮ್ಮ ತಂಡ ಈಗ ಬಂದಿರುವಂಥದ್ದು ಮೈಸೂರಿನ ಶ್ರೀರಾಮ್ಪುರಕ್ಕೆ. ಬನ್ನಿ, ಇವತ್ತಿನ ಮತ್ತೊಂದು ಸಂಚಿಕೆಯಲ್ಲಿ ಹಲವಾರು ವಿಷಯಗಳಿದೆ. ಜೊತೆಗೆ ಗೊತ್ತಲ್ವಾ, ಸಂಬಂಧಕ್ಕೆ ಬೇಕಾಗುವಂತಹ ನಿಲುವುಗಳು, ಜೊತೆಗೆ ಅಳವಡಿಸ್ಕೊಳ್ಬೇಕಾದಂಥ ಸಾಕಷ್ಟು ವಿಷಯಗಳಿದೆ. ತಿಳ್ಕೊಳ್ಳೋಣ, ಇವತ್ತಿನ ಸಂಚಿಕೆನ ಆರಂಭ ಮಾಡೋಣ. ಬನ್ನಿ. ನಮಸ್ಕಾರ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ವೀಕ್ಷಕರೇ, ಇಡೀ ಕುಟುಂಬ ಖುಷಿಯಿಂದ ಪ್ರೀತಿಯಿಂದ ನಮ್ಮನ್ನ ಒಳಗಡೆ ಬರಮಾಡ್ಕೊಂಡಿದೆ. ಬನ್ನಿ, ಕಾರ್ಯಕ್ರಮಕ್ಕೆ ಅವ್ರನ್ನು ಕೂಡ ಸ್ವಾಗತಿಸೋಣ. ನನ್ನ ಬಲಭಾಗದಲ್ಲಿ ಅತ್ತೆ ಕೂತಿದ್ದಾರೆ ಶ್ರೀಮತಿ ವೀಣಾ ಅವರು. ಮ್ಯಾಮ್ ನಮಸ್ಕಾರ. ನಮಸ್ಕಾರ. ಹಾಗೇನೆ ನನ್ನ ಎಡಭಾಗದಲ್ಲಿ ಅವರ ಸೊಸೆ ಕೂತಿದ್ದಾರೆ ಶ್ರೀಮತಿ ಸಹನಾ ಅವರು. ನಮಸ್ಕಾರ. ನಮಸ್ಕಾರ. ಸ್ವಾಗತ ತಮಗೆ. ಥ್ಯಾಂಕ್ ಯು. ಇಬ್ಬರಲ್ಲಿ ಯಾರು ಸ್ವೀಟು? ಇಬ್ರು ತುಂಬಾ ಸ್ವೀಟ್. ಎಲ್ಲರೂ ಅದೇ ಹೇಳ್ತಾರೆ. ಇಬ್ರು ಸ್ಮಾರ್ಟ್ ಆಗಿದ್ದೀರಾ ಅಂತಾನೆ ಹೇಳ್ತಾರೆ. ಹಂಗಂದ್ರೆ ಮೈಸೂರಲ್ಲಿ ದಸರಾ ಹಬ್ಬಕ್ಕೆ ಇರ್ಬೋದು ಸ್ವೀಟೇ ಮಾಡಲ್ಲ, ಸ್ವೀಟ್ ಅನ್ನೇ ಎನಿವೇಸ್ ಮಾತಾಡ್ತಾ ಹೋಗೋಣ. ಇದೇ ಖುಷಿನ ಹೇಗೆ ತಾವು ನಿಭಾಯಿಸ್ತಾ ಇದ್ರಿ ಕುಟುಂಬದಲ್ಲಿ ಅಂತೆಲ್ಲ ತಿಳ್ಕೊಳ್ಳೋಣ. ನಿಮ್ಮ ಪರಿಚಯದಿಂದ ಆರಂಭ ಮಾಡೋಣ. ನಿಮ್ಮ ಪರಿಚಯ. ನನ್ನ ಹೆಸರು ವೀಣಾ ಅಂತ. ನಾನು ಹುಟ್ಟಿ ಬೆಳೆದಿದ್ದಲ್ಲ ಬೆಂಗಳೂರಲ್ಲಿ. ನಮ್ಮ ಮದುವೆ ಆಗಿ 30 ವರ್ಷ ಆಯಿತು. ಓಕೆ, ಸಂತೋಷ. ಹಾಗಾದ್ರೆ ನೀವು ಮುಂಚೆ ವರ್ಕ್ ಮಾಡ್ತಿದ್ರಾ ಅಥವಾ ಹೇಗೆ? ಹೌದು, ನಾನು ಒಂದು 7 ವರ್ಷ ಇಲ್ಲಿ ಒಂದು ಪ್ರೈವೇಟ್ ಸ್ಕೂಲ್ನಲ್ಲಿ ಟೀಚರ್ ಆಗಿ ಕೆಲಸ ಮಾಡಿದ್ದೇನೆ. ಏನಿದೆ ನಿಮ್ಮ ಹವ್ಯಾಸಗಳು ಈಗ? ನಾನು ಹಾಡೋದು, ಭಾವಗೀತೆ, ಭಕ್ತಿಗೀತೆ ಕಲಿತಾ ಇದ್ದೀನಿ. ಆಮೇಲೆ ನೃತ್ಯ ಮಾಡೋದು, ಇದೆಲ್ಲ ನನ್ನ ಹವ್ಯಾಸ. ನಾನು ಚಿಕ್ಕದ್ರಿಂದ ರೂಢಿಸ್ಕೊಂಡು ಬಂದ ಹವ್ಯಾಸ. ನನ್ನ ಗಂಡ ಕೂಡ ವಯಲಿನಿಸ್ಟು, ಅವರು ತುಂಬ ಎಂಕರೇಜ್ ಮಾಡ್ತಾರೆ ನನಗೆ. ಸೊ ಒಟ್ಟಿನಲ್ಲಿ ಮನೆಯಲ್ಲಿ ಇಬ್ರು ಕಲಾವಿದ್ರೆ ಇದ್ದೀರಿ. ಹೌದು. ಸೊ ಖುಷಿಗೇನು ಬರ ಇಲ್ಲ ಅಂಡ್ ಬೇಜಾರಿಗೆ ಜಾಗ ಇಲ್ಲ. ಖಂಡಿತ ಖಂಡಿತ. ಸಂತೋಷ ಮೇಡಮ್. ನಿಮ್ಮ ಸೊಸೆ ಪರಿಚಯ ಕೇಳೋಣ. ಬನ್ನಿ ವೀಕ್ಷಕರೇ, ನಮ್ಗೆ ಹೇಳಿ ನಿಮ್ಮ ಪರಿಚಯ. ನನ್ನ ಹೆಸರು ಸಹನಾ. ನಮ್ಮ ಊರು ಬಂದು ಹಾಸನ ಹತ್ರ ಕುಂದೂರ್ ಅಂತ. ಸ್ಕೂಲಿಂಗ್ ಎಲ್ಲ ಅಲ್ಲೇ ಕಂಪ್ಲೀಟ್ ಆಗಿದ್ದು. ನೆಕ್ಸ್ಟು PU ಮತ್ತು BE ಎಲ್ಲ ಇಂಜಿನಿಯರಿಂಗ್ ಎಲ್ಲ ಮೈಸೂರಿಗೆ ಬಂದಿದ್ದು, ನಾನು ಇಲ್ಲೇ ಕಂಪ್ಲೀಟ್ ಮಾಡಿದ್ದು. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಿಮ್ಮ ಹಾಬೀಸ್ ಅಂತ ನೋಡೋದಾದ್ರೆ? ಹಾಬೀಸ್ ಬಂದು ಸಿಂಗಿಂಗ್ ಇಷ್ಟ ನನಗೆ. ಹೌದು, ನನಗೆ ವಯಲಿನ್ ಕಲಿಬೇಕು ಅಂತ ತುಂಬ ಇಷ್ಟ ಇದೆ. ಹೌದು, ಅದಕ್ಕೆ ಫುಲ್ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಎಲ್ಲ ಎಂಕರೇಜ್ ಮಾಡ್ತಾರೆ, ಸೊ ಅದೊಂದು ಲಿಸ್ಟಲ್ಲಿದೆ. ಸಂತೋಷ ಅಲ್ವಾ, ಅದೇ ಖುಷಿ. ಅಂಡ್ ಮದುವೆ ಆಗಿ 1 ಮಂತ್ ಆಯಿತು. ಹೌದು, ಜಸ್ಟ್ ಮ್ಯಾರಿಡ್. ಹೌದು, ಬಟ್ 1 ತಿಂಗಳಾದ್ರೂ ಕೂಡ ಎಷ್ಟೊಂದು ವಿಷಯಗಳಿರುತ್ತಲ್ಲ ತುಂಬಾ ಮಾತಾಡೋದಕ್ಕೆ. ಹೌದು, ಅದಕ್ಕೆ ಅಲ್ವಾ ನಾವು ಇಲ್ಲಿಗೆ ಬಂದಿರೋದು. ಸೊ ಅಗತ್ಯವಾಗಿ ಮಾತಾಡೋಣ, ಖುಷಿ ಆಗುತ್ತೆ. ಮ್ಯಾಮ್ ಹೇಳಿ, 1 ತಿಂಗಳಾಗಿದೆ ಸೊಸೆ ಬಂದು ಅಲ್ವಾ, ಎಷ್ಟು ಹುಮ್ಮಸ್ಸಲ್ಲಿದ್ದೀರಿ? ಹೌದು, 1 ತಿಂಗಳಿಂದ ಬಹಳ ಸಂತೋಷವಾಗಿದ್ದೀವಿ ಎಲ್ಲರೂ. ನಮಗೆ ತುಂಬಾ ಖುಷಿ ಇತ್ತು. ನಮಗೆ ಸೊಸೆ ಅನ್ನೋದಕ್ಕೆ ನಮ್ಮ ಮಗಳೇ ಮನೆಗೆ ಬಂದಂಗೆ ಆಗಿದೆ. ಹಾಗಾಗಿ ನಾವು ನಮ್ಮ ಹವ್ಯಾಸಗಳು ಮತ್ತೆ ಅವಳ ಹವ್ಯಾಸಗಳನ್ನು ಒಂದಕ್ಕೊಂದು ತುಂಬಾ ರಿಲೇಟೆಡ್ ಆಗಿದೆ, ಹೋಲಿಕೆ ಆಗಿದೆ. ತುಂಬಾ ಇಷ್ಟ ಆಯ್ತು ನಮಗೆ. ಹೇಗೆ ಈ ಹೋಲಿಕೆಗಳನ್ನ ಯಾರು ಜೋಡಿಸಿದ್ದು? ದೇವರು ಜೋಡಿಸಿದ್ದು. ಹೌದು, ನಮ್ಮ ಮಗ ಮತ್ತೆ ಸೊಸೆ ಪರಿಚಯ ಇದ್ರು ಮುಂಚೆಯಿಂದ ಪರಿಚಯ ಇರೋರೆ. ಹಾಗಾಗಿ ನಮಗೆ ಬಹಳ ಅನುಕೂಲನೇ ಆಯಿತು. ನಮಗೂ ಇಷ್ಟ ಆಯ್ತು, ಅವನಿಗೂ ಇಷ್ಟ ಇರೋದ್ರಿಂದ ಇನ್ನೇನು ಸಂಬಂಧಗಳು ಗಟ್ಟಿಯಾಗೇ ಇರುತ್ತೆ ಯಾವತ್ತು. ಹೌದು, ಪ್ರೀತಿಸಿ ಮದುವೆ ಆಗಿದ್ದಾರೆ. ಹೌದು, ದೊಡ್ಡವರು ಹರಸಿ ಸ್ವಾಗತಿಸಿದ್ದೀರಿ. ಖಂಡಿತ. ಸಂತೋಷ ಮೇಡಮ್. ಹೇಳಿ ಸಹನ ಅವರೇ, ನಿಮ್ಮ ಅತ್ತೆಯವರು ಹೇಳ್ತಿದ್ರು ನಮ್ಮ ಮಗನೇ ಹುಡುಕಿ ಪ್ರೀತಿಸಿ ಮದುವೆ ಆಗಿದ್ದಾರೆ, ನಾವೆಲ್ಲ ಖುಷಿಯಿಂದ ಅವರನ್ನ ಸ್ವಾಗತ ಮಾಡಿದೀನಿ ಅಂತ. ಸೊ ಆದ್ರೂ ಅಡ್ಜಸ್ಟ್ಮೆಂಟ್ ಆಗೋದಕ್ಕೆ ಒಂದಷ್ಟು ಇದೇ ಇರುತ್ತಲ್ವ ವಿಷಯಗಳು. ಸೊ ಹೇಗೆ ಇತ್ತು ದಿನಗಳು? ಅದೆಲ್ಲ ಹುಡುಗಿರಿಗೆ ಯೂಶಲಿ ಇರುತ್ತೆ. ಮದುವೆ ಆದಮೇಲೆ ಹೊಸ ಜನ, ಹೊಸ ಮನೆ, ಹೊಸ ಹವ್ಯಾಸಗಳು, ಬೇಗ ಎದ್ದೇಳಬೇಕು ಎಸ್ಪೆಷಲಿ.
ನಾವೆಲ್ಲ ಲೇಟಾಗಿ ಎದ್ದಿರ್ತೀವಿ, ಅಭ್ಯಾಸ ಇರುತ್ತೆ. ಸೊ ಅದೆಲ್ಲ ಇತ್ತು. ಬಟ್ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅತ್ತೆ ಮಾವ, ವೈಶಾಖ್, ಯಜಮಾನ್ರು. ಹಾಗಿದ್ರೆ ನಿಮ್ಮ ಯಜಮಾನ್ರು ಏನ್ ಮಾಡ್ಕೊಂಡಿದ್ದಾರೆ? ಅವರು ಪೈಲಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಹಾರೋದೇ ಕೆಲಸ ಆಗಿದೆ. ಹೌದು, ಎಲ್ರು ಹಾರೋದೆ. ಸೊಸೆ ಮನೆಗೆ ಬಂದಾಗ ಒಬ್ಬ ಅತ್ತೆ ಆಗಿ ಒಂದಷ್ಟು ನಮ್ಮದೇ ಆದಂತ ಒಂದು ಚೆಕ್ ಲಿಸ್ಟ್ ಇರುತ್ತೆ. ಹೌದು ಅಲ್ವಾ? ಸೊ ನಮ್ಮ ಮನೆ ಪದ್ಧತಿಗಳಿಗೆ ಮುಖ್ಯವಾಗಿ ಅದರಲ್ಲೂ ಡಿಟೇಲ್ ಆಗಿ ಅನ್ಕೊಂಡಿರ್ತೀವಿ. ಅಡಿಗೆ ವಿಷಯ, ಮನೆ ವಿಷಯ ನಿಭಾಯಿಸೋದು, ಹಣಕಾಸು ವ್ಯವಹಾರ, ಕೆಲಸ, ಪ್ರೀತಿ ಇವೆಲ್ಲವೂ ಇರುತ್ತೆ. ಸೊ ಈಗ ಮಗ ಪ್ರೀತಿಸಿ ಮದುವೆ ಆಗಿ ಬಂದಿದ್ದಾರೆ, ನೀವು ವೆಲ್ಕಮ್ ಮಾಡಿದಿರಿ. ಹೇಗಿತ್ತು ನಿಮ್ಮ ಚೆಕ್ ಲಿಸ್ಟ್ ಅಂಡ್ ಯಾವ ರೀತಿ ನಿಭಾಯಿಸಿದ್ರಿ? ಇಲ್ಲ, ನಮಗೆ ತುಂಬ ಎಕ್ಸ್ಪೆಕ್ಟೇಷನ್ ಅಂತ ಏನಿಲ್ಲ. ನಮಗೆ ಸೊಸೆ ಅನ್ನೋದಕ್ಕಿಂತ ನಾವು ಮಗಳ ಥರ ರಿಸೀವ್ ಮಾಡ್ತಿರೋದ್ರಿಂದ ನಮಗೆ ಭಾಳ ಖುಷಿನೇ ಇದೆ. ನಿಮ್ಗೂ ಇತ್ತ ಆ ರೀತಿ ಏನಾದ್ರು ಚೆಕ್ ಲಿಸ್ಟು? ಬಿಕಾಸ್ ಪ್ರೀತಿಸೋದು ಅಂತಂದ್ರೆ ಅಫ್ಕೋರ್ಸ್ ಹುಡುಗ ಹುಡುಗಿನ, ಹುಡುಗಿ ಹುಡುಗನ ಅವ್ರು ಪರಸ್ಪರ ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಮನೆಗೆ ಹೋಗ್ಬೇಕಲ್ವಾ ಮದುವೆ ಆದ್ಮೇಲೆ. ಸೊ ನೀವ್ ಹೇಗೆ ಪ್ರಿಪೇರ್ ಆಗಿ ಬಂದ್ರಿ ಅಂಡ್ ಹೇಗೆ ಸಾಧ್ಯವಾಯ್ತು? ನನಗೆ ಆಚೆ ಎಲ್ಲ ಜಾಸ್ತಿ ಹೋಗಬಾರ್ದು, ಇದೇ ಥರ ಬಟ್ಟೆ ಹಾಕಬೇಕು ಅಂತ ಎಲ್ಲ ಇದ್ರೆ ಅಂತ ಅನಿಸ್ತಿತ್ತು. ಬಟ್ ಆ ಥರ ಏನಿಲ್ಲ, ನನಗೆ ಹೇಗಿರಬೇಕು, ಯಾವ ಥರ ಇಷ್ಟ ಹಾಗೆ ಬಿಟ್ಟಿದ್ದಾರೆ. ಅವ್ರಿಗೂ ತುಂಬ ಸಪೋರ್ಟ್ ಮಾಡ್ತಾರೆ. ನನಗೆ ವರ್ಕ್ ಮಾಡೋದ್ರಿಂದ ನನಗೆ ಹೆಲ್ಪ್ ಮಾಡೋಕ್ಕೆ ಸ್ವಲ್ಪ ಕಡಿಮೆ ಆಪರ್ಚುನಿಟಿ ಸಿಕ್ಕುತ್ತೆ. ಸೊ ಅವರೇನು ಬೇಜಾರು ಮಾಡ್ಕೊಳ್ಳಲ್ಲ, ಪರವಾಗಿಲ್ಲ ನೀನು ಆರಾಮಾಗಿ ವರ್ಕ್ ಮಾಡು ಅಂತ ಹೇಳ್ತಾರೆ. ನಾನು ಫ್ರೀ ಆದಾಗ ಬಂದು ಹೆಲ್ಪ್ ಮಾಡಿಕೊಡ್ತೀನಿ. ಈಗ ಒಂದು ವಿಷಯ ಏನು ಅಂತಂದ್ರೆ, ಒಂದು ತಿಂಗಳಲ್ಲಿ ಎಲ್ಲ ವಿಷಯಗಳಿಗೂ ನಾವು ಆಗ್ಲೇ ಅಡ್ಜಸ್ಟ್ ಆಗ್ಬಿಟ್ಟಿದೀವಿ ಅಂತ ಹೇಳೋದು ಸ್ವಲ್ಪ ದೂರದ ಮಾತು. ಹೌದು ಅಲ್ವಾ? ಯಾವುದೋ ಒಂದು ವಿಷಯ ಇರುತ್ತೆ, ಇನ್ನು ಅಡ್ಜಸ್ಟ್ ಆಗ್ತಾ ಇದೀವಿ, ಆಗ್ಬೇಕಾಗಿದೆ, ಬಟ್ ಇನ್ನೂ ಆಗಿಲ್ಲ ಅನ್ನೋ ಒಂದು ಪ್ರಸಂಗ ಇರುತ್ತೆ. ಯಾವುದೋ ಒಂದು ವಿಷಯ ಕಾಮನ್ ಅದು. ಸೊ ನಿಮ್ಮಲ್ಲಿ ಹೇಳೋದಾದ್ರೆ ಎಲ್ಲಾನು ಕಲ್ತ್ಕೊಂಡೇ ಬಂದಿರಬೇಕು ಅಂತ ನಾವು ಅನ್ಕೊಂಡಾಗ ಆ ಥರ ಒಂದು ಬಂದೇ ಬರುತ್ತೆ. ಈಗ ನಾವು ಏನು ಅನ್ಕೊಳ್ಳೋದು, ಈಗ ನೋಡಿ ಕಲಿತಾಳೆ ಅಂತ ಹೇಳ್ಬಿಟ್ಟು ನಮ್ಮನ್ನೇ ನಾವು ಕರೆಕ್ಟಾಗಿ ಈ ಥರ ಈ ಟೈಮ್ಗೆ ಮಾಡ್ಕೊಳ್ಳೋದು, ಟೈಮಿಂಗ್ಸು ಎಲ್ಲ ಮೇಂಟೈನ್ ಮಾಡೋಕ್ಕಾಗ್ತಿರಲ್ಲ. ಅವ್ರಿಗೂ ಸ್ಪೇಸ್ ಕೊಡ್ಬೇಕಲ್ವಾ ಅಂತ ಹೇಳಿ ನಾವು ಅಡ್ಜಸ್ಟ್ ಮಾಡ್ಕೋತೀವಿ. ಖಂಡಿತ ಖಂಡಿತ ಅಲ್ಲಿ ನಮಗೆ ತಾಳ್ಮೆ ಇರಬೇಕು. ಹೌದು, ತುಂಬಾ ತಾಳ್ಮೆ ಬೇಕು. ಮ್ಯಾಮ್ ಹೇಳಿ, ನಿಮಗೆ ಇನ್ನು ಯಾವ ವಿಷಯಕ್ಕೆ ಸ್ವಲ್ಪ ಟೈಮ್ ಬೇಕು ಅಡ್ಜಸ್ಟ್ ಆಗೋದಕ್ಕೆ ಅಂತ ಅನಿಸ್ತಿದೆ? ನಾನು ಸ್ವಲ್ಪ ಬೇಗ ಎದ್ದೇಳಲ್ಲ, ಮುಂಚೆಯಿಂದನೂ ಅಷ್ಟೇ. ಸೊ ಇವ್ರು ಬೇಗ ಎದ್ದೇಳ್ತಾರೆ, ಬೇಗ ತಿಂಡಿ ಮಾಡ್ತಾರೆ. ಸೊ ಅದಕ್ಕೆ ನಾನು ಇನ್ನೂ ಅಡ್ಜಸ್ಟ್ ಆಗ್ತಾ ಇದ್ದೀನಿ, ಬೇಗ ಎದ್ದೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ 30 ಮಿನಿಟ್ಸ್ ಒಂದೊಂದು ವೀಕ್ 30 ಮಿನಿಟ್ಸ್ ಕಡಿಮೆ ಮಾಡ್ಕೊಂಡ್ ಬರ್ತಿದ್ದೀನಿ. ಹೌದು, ಅದೊಂದು ಸ್ವಲ್ಪ ಅಡ್ಜಸ್ಟ್ ಆಗಬೇಕು ನಾನು ಬೇಗ. ಇನ್ನೊಂದು ಟೈಮ್ ಮ್ಯಾನೇಜ್ಮೆಂಟ್. ಎಲ್ಲರೂ ಇವಾಗ 8ಗೆ ರೆಡಿ ಆಗಬೇಕು ಅಂದರೆ ಇವರೆಲ್ಲ 7:50ಗೆ ರೆಡಿ ಆಗಿಬಿಟ್ಟಿರ್ತಾರೆ. ನಾನು 8ಗೆ ರೆಡಿ ಆಗಬೇಕು, ನಾನು 8:30ಗೆ ರೆಡಿ ಆಗ್ತೀನಿ. ಸೊ ಇವಾಗ ನಾನು ಸ್ವಲ್ಪ ಟೈಮ್ ಎಲ್ಲ ಕರೆಕ್ಟಾಗಿ ಫಾಲೋ ಮಾಡಬೇಕು. ಈಗ ಬೇಗ ಎದ್ದೇಳೋದು, ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು ನಾನು, ಅಂಡ್ ಬೇಗ ರೆಡಿ ಆಗೋದು, ಪಂಕ್ಚುಯಾಲಿಟಿ ಮನೇಲಿದೆ ಅಂತ ಹೇಳ್ತಾ ಇದ್ರಲ್ಲ, ಈ ವಿಷಯಗಳನ್ನ ಹೀಗೆ ಸರಿ ಮಾಡ್ಕೋಬೇಕು ಅಂತ ಅವರೇ ಹೇಳಿದ, ನೀವು ಅರ್ಥೈಸ್ಕೊಂಡಿದ್ದ? ಅವ್ರು ಹೇಳಿಲ್ಲ, ಆ್ಯಕ್ಚುಲಿ ನನಗೆ ಅದು ಅರ್ಥ ಆಗಿದೆ, ನಾನೇ ಅರ್ಥ ಮಾಡ್ಕೊಂಡಿದ್ದೀನಿ ಅದನ್ನ. ಎಲ್ಲರೂ ಬೇಗ ರೆಡಿ ಆಗಿರ್ತಾರೆ, ಸೊ ನನ್ಗೆ ವೇಟ್ ಮಾಡಬಾರ್ದು ಅವರು, ನಾನು ಬೇಗ ರೆಡಿ ಆಗಬೇಕು ಅಂತ. ಅದೇ ಹೇಳುವಂಥದ್ದು, ಒಂದು ಸಂಸ್ಕಾರ ಅನ್ನುವಂಥದ್ದು ಮನೇಲಿ ಹೇಗಿರ್ಬೇಕು ಅಂತಂದ್ರೆ ಹೇಳ್ಕೊಡುವಂಥದ್ದಲ್ಲ, ಅದು ಭಾಸ ಆಗ್ಬೇಕು ನಮ್ಗೆ ಅದು ಒಳಗಡೆ. ಅವ್ರು ರೆಡಿ ಆಗಿದ್ದಾರೆ, ನಮಗೋಸ್ಕರ ಕಾಯಬಾರದು. ಸೊ ಬಹುಶಃ ಈ ವಿಷಯಗಳೇ ಸಂವಿಧಾನ ಕಟ್ಟೋದಕ್ಕೆ ಏನೋ ಕಲ್ಲುಗಳಾಗಿ, ಇಟ್ಟಿಗೆಯಾಗಿ ಭದ್ರಗೊಳಿಸುತ್ತೆ. ಹೌದು, ಖಂಡಿತ. ನೀವು ಆಡಿಯನ್ಸಿಗೆ ಒಂದು ಮೆಸೇಜ್ ಕೊಡೋದಾದ್ರೆ, ಓಕೆ, ಎಷ್ಟೋ ಮನೆಗಳಲ್ಲಿ ಈ ರೀತಿ ಆಗಿದೆ, ಅಂದ್ರೆ ಪ್ರೀತಿಸಿ ಬಂದು ಮದುವೆ ಆಗಿರ್ತಾರೆ ಅನ್ನೋ ಒಂದೇ ಕಾರಣ ಅಲ್ಲ, ಮದುವೆ ಆಗಿ ಏನೋ ಅರೇಂಜ್ ಮ್ಯಾರೇಜ್ ಆಗೂ ಬಂದಿರ್ತಾರೆ. ಈ ಹೊಂದಾಣಿಕೆಯಲ್ಲಿ ಸಮಯ ತಗೊಳ್ಳತ್ತೆ. ಕೆಲವೊಬ್ಬರಿಗೆ ಜಾಸ್ತಿ ತಗೊಳತ್ತೆ, ಕೆಲವೊಬ್ಬರಿಗೆ ಕಡಿಮೆ ತಗೊಳ್ಳತ್ತೆ. ಬಟ್ ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ಇರೋದೇ ಇಲ್ಲ. ಐದರ್ ಒಂದ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅತ್ತೆಗೆ, ಒಂದು ದೃಷ್ಟಿಕೋನದಲ್ಲಿ ಸೊಸೆಗೆ. ಸೊ ಹೇಗಿರ್ಬೇಕು ಅಂತೀರಿ ಅತ್ತೆ ಆದವರು ಅಂತ ಸಂದರ್ಭನ ನಿಭಾಯಿಸೋದಕ್ಕೆ? ತುಂಬಾ ತಾಳ್ಮೆ ತಗೊಳ್ಬೇಕಾಗತ್ತೆ. ಯಾಕಂದ್ರೆ ನಾವು ಸೊಸೆಯರ ಬಂದಂಥ ಕಾಲಕ್ಕೆ ನಮಗೆ ಇಷ್ಟೊಂದೆಲ್ಲ ಇರಲ್ಲ ಅಂತ ಆ ಕಂಪ್ಯಾರಿಸನು ಹಿಂದೆ ಮತ್ತೆ ಈಗ ಬಂದೇ ಬರ್ತಾ ಇರುತ್ತೆ ಖಂಡಿತವಾಗಿ. ಆದರೆ ನಾವು ಏನು ಅಂದ್ಕೊಳ್ಬೇಕು ಅಂತಂದರೆ, ಅದು ತುಂಬ ಹಿಂದಿನ ನಮ್ಮ ಕಾಲ ಆಯಿತು. ಅದು ಆ ಹಿಂದಿನ ಕಾಲಕ್ಕೂ ಈಗ ಫಾಸ್ಟ್ ಆಗಿಬಿಟ್ಟಿದೆ ಎಲ್ಲನೂ. ಸೊಸೆನ ಮಗಳಾಗಿ ನೋಡಿಬಿಟ್ರೆ ಖಂಡಿತ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಯಾಕಂದರೆ ನಮ್ಮ ಹೆಣ್ಮಕ್ಳಿದ್ರೆ ನಾವು ಮಾಡ್ತಾ ಇರಲಿಲ್ವಾ ಆ ಥರ ಅಂತ ತಿಳ್ಕೊಂಡು ನಾವು ಖಂಡಿತ ಮಾಡಬೇಕು. ಅವ್ರ ಪ್ರಾಬ್ಲಮ್ಸ್ ಈಗ ಜಾಸ್ತಿ, ಚಾಲೆಂಜಸ್ ಆರ್ ಮೋರ್ ಫಾರ್ ದೆಮ್. ನೀವು ನೋಡೋದಾದರೆ ಅವರು ವರ್ಕ್ ಮಾಡ್ತಾ ಇದ್ದಾರೆ, ಎಷ್ಟು ಕಷ್ಟ ಇದೆ ಅವ್ರಿಗೂ. ಇದನ್ನು ನಾವು ಆ ಸಂವೇದನೆನ ಅರ್ಥ ಮಾಡ್ಕೊಂಡ್ಬಿಡ್ಬೇಕು.
ಅರ್ಥ ಮಾಡ್ಕೊಂಡಾಗ ಖಂಡಿತ ಎಲ್ಲರ ಮನೇಲೂ ಹೊಂದಾಣಿಕೆ ಬಂದೇ ಬರುತ್ತೆ, ಯಾಕೆ ಬರಲ್ಲ? ಸೊ ಸಹನವ್ರೆ ಏನಿದು? ಹೌದು, ಫುಲ್ ಲಕ್ಕಿ ನಾನು. ಫುಲ್ ಲಕ್ಕಿ. ಮುದ್ದು ಅತ್ತೆ ನಮ್ಮತ್ತೆ. ಸಹನವ್ರೆ, ನಿಮ್ಮ ದೃಷ್ಟಿಕೋನದಲ್ಲಿ ಹೇಳೋದಾದ್ರೆ ಅಡ್ಜಸ್ಟ್ ಆಗುವಂತ ಸಮಯ, ಯಾಕಂದ್ರೆ 1 ತಿಂಗಳಾಗಿದೆ, ಹಾಗಾಗಿ ಈ ಕ್ವೆಶನ್ ನಾವು ಖಂಡಿತವಾಗ್ಲೂ ಮಾತಾಡಿದ್ದೀವಿ ಅಲ್ವಾ, ಮುಖ್ಯ ಅಂತಾನೆ ಮಾತಾಡಿದ್ದೀವಿ. ಅತ್ತೆಯವರು ಹೇಳಿದ್ದಾರೆ ಎಷ್ಟು ಸಮಯ ಬೇಕಾಗುತ್ತೆ, ನಾವು ಹೇಗಿರ್ಬೇಕು ಅತ್ತೆಯವರ ದೃಷ್ಟಿಕೋನದಲ್ಲಿ ಅಂತ. ಸೊಸೆಯರ ದೃಷ್ಟಿಕೋನದಲ್ಲಿ ನೀವು ಹೇಳೋದಾದ್ರೆ ಆ ಸಮಯ, ತಾಳ್ಮೆ ಎಷ್ಟು ಬೇಕಾಗುತ್ತೆ ಸೊಸೆಯಾದವ್ರಿಗೆ? ನಾನು ಇವಾಗ ಮೋಸ್ಟ್ ಆಫ್ ದೆಮ್ ಎಲ್ಲ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಆ ವರ್ಕ್ ಟೈಮಲ್ಲಿ ಅವ್ರಿಗೆ ಹೆಲ್ಪ್ ಮಾಡೋಕ್ಕಾಗಲ್ಲ, ಅಥವಾ ಮಾತಾಡ್ಸೋಕ್ಕೆ ರೂಮಲ್ಲಿ ಸೇರ್ಕೊಂಡ್ಬಿಟ್ಟು ವರ್ಕ್ ಮಾಡ್ತಿದ್ರೆ ಟೈಮ್ ಸಿಕ್ಕಲ್ಲ. ಸೊ ಅಟ್ಲೀಸ್ಟ್ ವರ್ಕ್ ಮುಗಿದ್ಮೇಲೆ ನಗ್ತಾ ಬಂದುಬಿಟ್ಟು ಅವ್ರಿಗೇನಾದರೂ ಹೆಲ್ಪ್ ಮಾಡಿಕೊಡೋದು, ವೀಕೆಂಡ್ಸಲ್ಲಿ ಏನಾದರೂ ಸ್ಪೆಷಲ್ ಡಿಶಸ್ ಮಾಡಿಕೊಡೋದು. ಯಾಕೆಂದರೆ ಅವರು ಡೈಲಿ ಸ್ವಲ್ಪ ಕುಕ್ಕಿಂಗ್ ಎಲ್ಲ ಜಾಸ್ತಿ ಅವರೇ ಮಾಡ್ತಾರೆ, ನಾನು ಜಸ್ಟ್ ಹೆಲ್ಪ್ ಮಾಡೋದ್ರಿಂದ. ವೀಕೆಂಡ್ಸಲ್ಲಾದರೂ ಅವ್ರಿಗೆ ಏನಾದರೂ ಸ್ಪೆಷಲ್ ಡಿಶಸ್ ಮಾಡಿಕೊಟ್ರೆ ಎಲ್ಲ ಖುಷಿಯಾಗಿರ್ಬೋದು. ಆ್ಯಂಡ್ ಪೇಷನ್ಸ್ ಇರಬೇಕು ಎಲ್ರಿಗೂ, ಅಡ್ಜಸ್ಟ್ ಆಗಬೇಕು. ಎಲ್ರದ್ದು ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಇರುತ್ತೆ, ಅದೆಲ್ಲ ಅರ್ಥ ಮಾಡಿಕೊಂಡು ಆರಾಮಾಗಿ ಇರಬೇಕು. ಸೊ ಒಟ್ಟಿನಲ್ಲಿ ಖುಷಿಯಾಗಿ ನಾವು ಇದ್ರೆ ಅಡ್ಜಸ್ಟ್ ಆಗುವಂತ ಸಮಯ ಕಡಿಮೆ ಆಗ್ತಾ ಬಂದು. ಆಮೇಲೆ ಇನ್ನೊಂದೇನಂತ ಅಂದರೆ ಅವರು ಹೇಳಿದ್ರು, ಇವಾಗ ನಾನು ಅವ್ರನ್ನ ಮಗಳ ಥರನೇ ಅಂದ್ಕೊಂಡಿದ್ದೀನಿ ಅಂತ. ನಾವು ಅಷ್ಟೇ ಅವ್ರನ್ನ ಅಮ್ಮನ ಥರನೇ ನೋಡಬೇಕು, ಆವಾಗ ರಿಲೇಶನ್ಶಿಪ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸಂತೋಷಮ್ಮ. ಸೊ ವೀಕ್ಷಕರೇ, ಇದೇ ಅಲ್ವಾ ಬೇಕಾಗುವಂಥದ್ದು, ಭಾವನೆಗಳನ್ನ ನಾವು ಯಾವ ರೀತಿ ಭಾವಿಸಿ ಅದನ್ನ ಪ್ರತಿಕ್ರಿಯಿಸ್ತೀವೋ ಅಥವಾ ಅವ್ರಿಗೆ ಬೇರೆ ತೋರಿಸ್ತೀವೋ ಅದೇ ರೀತಿಯಾದ ಭಾವನೆಗಳು ನಮ್ಗೆ ವಾಪಸ್ ಬರುತ್ತೆ. ನಾವು ಇವ್ರನ್ನ ಹೊರಗಡೆಯವರು ಅಂತ ನೋಡೋಕೆ ಶುರು ಮಾಡಿದಾಗ ಮತ್ತೆ ವಾಪಸ್ ಹೇಗೆ ಬರುತ್ತೆ, ಹೊರಗಡೆ ಥರದ್ದೇ ಭಾವನೆಗಳು ಬರುತ್ತೆ. ಅದೇ ನಮ್ಮೊಳಗೆ ಅವರು, ನಮ್ಮಲ್ಲಿ ಅವರೊಬ್ರು ನಮ್ಮನೆಯವರೇ ಅನ್ನುವಂಥ ಭಾವನೆ ಇಟ್ಕೊಂಡು ನಾವು ಮಾತಾಡಿದಾಗ ಪ್ರತಿಕ್ರಿಯೆನೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ, ನಮ್ಮೂರು ಅನ್ನುವಂಥ ಭಾವನೆನೇ ಸಿಗುತ್ತೆ. ಎಷ್ಟೊಂದಿದೆ ಕಲಿಯೋದಕ್ಕೆ ಅಲ್ವಾ? ಸೊ ಬನ್ನಿ ಮುಂದಿನ ಹಂತದಲ್ಲಿ ಆಟ ಆಡೋರಿದ್ದಾರೆ. ಸೊ ಮಾತಿನ ಜೊತೆಗೆ ಆಟನ ಸೇರಿಸೋಣ, ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಸೊ ಮುಂದಿನ ಹಂತ ಇರುವಂತದ್ದು ಸ್ಮಾರ್ಟ್ ಮೋಜಿನಾಟ. ಸೊ ಸದ್ಯಕ್ಕೆ ಒಂದು ವಿರಾಮ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೈಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೈಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ಸೊ ಅತ್ತೆ ಸೊಸೆ ಫುಲ್ ಖುಷಿಯಾಗಿದ್ದಾರೆ. ಏನು ಸೊಸೆ ಬಂದು 1 ತಿಂಗಳಾಗಿಲ್ಲ, ಫುಲ್ ಜೋರಾಗಿದ್ದಾರೆ ಸೊಸೆ, ಖುಷಿಯಾಗಿದ್ದಾರೆ. ಸೊ ಆಟನೂ ಎಷ್ಟು ಖುಷಿಯಾಗಿ ಆಡ್ತಾರೆ ನೋಡೋಣ. ಸೊ ರೂಲ್ಸ್ ಏನಪ್ಪ ಅಂತಂದ್ರೆ, ಒಂದು ಕಡೆಗೆ ನೀವು ನೋಡ್ತಿರೋ ಹಾಗೆ ಬಟಾಣಿ ಇದೆ, ಇನ್ನೊಂದು ಕಡೆಗೆ ಖಾಲಿ ಬೌಲ್ ಇದೆ, ಮಧ್ಯೆ ಸೇತುವೆ ಏನೋ ಥರ 4 ಸ್ಪೂನ್ಗಳಿದೆ. ನೀವು ಬಟಾಣಿನ ಫಸ್ಟ್ 1 ಸ್ಪೂನ್ಗೆ ಒಂದೊಂದೇ ಬಟಾಣಿ ಇರಬೇಕು ಪ್ರತಿ ಬಾರಿ, ಅಲ್ಲಿಂದ ನೆಕ್ಸ್ಟ್ ಸ್ಪೂನ್ಗೆ ವರ್ಗಾವಣೆ ಮಾಡಬೇಕು, ಅಲ್ಲಿಂದ ಹಾಗೆ ನೆಕ್ಸ್ಟು ಕೊನೆ ಸ್ಪೂನಿಂದ ಬೌಲ್ಗೆ ಹಾಕಬೇಕು. ಸೊ ಟೋಟಲ್ 60 ಸೆಕೆಂಡ್ಸ್ ಅಲ್ಲಿ ನೀವು ಎಷ್ಟು ಬಟಾಣಿಗಳನ್ನ ಬೌಲಲ್ಲಿ ಹಾಕ್ತೀರಿ ಅನ್ನೋದೇ ಟಾಸ್ಕ್ ಇಲ್ಲಿ. ಇನ್ ಕೇಸ್ ಮಧ್ಯದಲ್ಲಿ ಏನಾದ್ರು ಬಿತ್ತು ಅಂತಂದ್ರೆ ಮತ್ತೆ ಮೊದಲಿಂದನೇ ಆರಂಭ ಮಾಡಬೇಕು. ಓಕೆನಾ? ಸೊ ಟೋಟಲ್ ಜಾಸ್ತಿ ಬಟಾಣಿ ವಿನ್ನರ್ ಅವರೇ. ಓಕೆನಾ? ಬಟಾಣಿ ಪಲ್ಯ ಇಷ್ಟ ಅಲ್ವಾ? ಹೌದು, ಇಷ್ಟ. ಹಾಗೆ ಸೊ ವೀಕ್ಷಕರೇ, ಶುರು ಮಾಡೋಣ ಸ್ಮಾರ್ಟ್ ಮೋಜಿನಾಟ. ಮೊದಲನೇದಾಗಿ ಅತ್ತೆಯ ಸರದಿ. ಸೊ ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ತಾಳ್ಮೆ, ನಿಧಾನ, ಹಾಗೆ ನಿಧಾನಕ್ಕೆ, ಇಲ್ಲಿಂದ ನಿಧಾನಕ್ಕೆ ಹಾಕಿ. ಎಸ್, ಒಂದು ಬಟಾಣಿ ಆಗಿದೆ. ಟೈಮ್ ಆಲ್ಮೋಸ್ಟ್ 20 ಸೆಕೆಂಡ್ ಆಯಿತು. ನಿಧಾನ, ಸ್ವಲ್ಪ ಸ್ಪೂನ್ ಟಚ್ ಆಗಬಾರ್ದು. ನೀವು ಸ್ಮಾರ್ಟಾಗಿ ಆಟಾಡ್ತಿದ್ದೀರಾ. ಲಿಫ್ಟ್ ಮಾಡಿ, ಸ್ವಲ್ಪ ಅದನ್ನ ಲಿಫ್ಟ್ ಮಾಡಬೇಕು. ಹಂಗೆ. ಎಸ್, ಓಕೆ. 2 ಬಟಾಣಿ ಆಗಿದೆ. ಇಲ್ಲ, ಮೊದಲಿಂದ. ಓಕೆ. ಸೊ ನಿಮಗೆ ಉಳಿದಿರುವಂಥ ಸಮಯ 10 ಸೆಕೆಂಡ್ಗಳು ಮಾತ್ರ. ಸಮಯ ಮುಗೀತು. ಸೊ ವೀಕ್ಷಕರೇ, 3 ಬಟಾಣಿಗಳನ್ನ ಹಾಕಿದ್ದಾರೆ. ಈ ಬೌಲಲ್ಲಿ ಆಲ್ರೆಡಿ ಒಂದಿತ್ತು, ಹಾಗಾಗಿ ಅದನ್ನ ಲೆಕ್ಕಕ್ಕೆ ತಗೊಳ್ಳಲ್ಲ. ಸೊ 1, 2, 3. ಸೊ 3 ಬಟಾಣಿಗಳನ್ನ ಹಾಕಿದ್ದಾರೆ. ಬಲಿ ಚಪ್ಪಾಳೆ ಅತ್ತೆಗೆ, ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಕೈ ನಡುತ್ತಿತ್ತ? ಹೌದು, ನಾವು ಕಾನ್ಶಿಯಸ್ ಆಗ್ಬಿಟ್ರೆ ನಡು. ನೀವು ಸೊಸೆಯಾಗಿ ಬಂದಾಗ ಅತ್ತೆ ಮೇಲೆ ಹಿಂಗೆ ನಡುತ್ತಿದ್ರ? ಹೌದು, ಮೊದಲು ಹಾಗೆ ಇತ್ತು. ಕಾಫಿ ಕುಡೆ ಅಂದ್ರೆ ಇಲ್ಲ ಹಾಗೇನಿಲ್ಲ.
ಅಷ್ಟೆಲ್ಲ ಇಲ್ಲ, ಈಗ ಕಾನ್ಶಿಯಸ್ ಆದಾಗ ಒಂದು ಸ್ವಲ್ಪ ಕೈ ನಡ್ಗತ್ತೆ. ಸಂತೋಷ, ಚೆನ್ನಾಗಿ ಹಾಡಿದ್ರಿ. ಸೊ ಬನ್ನಿ ಹಾಗಾದ್ರೆ ಈಗ ಸೊಸೆಯ ಸರದಿ ಹೇಗೆ ಆಡ್ತಾರೆ ನೋಡೋಣ. ರೆಡಿ ಅಲ್ವಾ? ರೆಡಿ. ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ನಿಧಾನ, ಜೋಪಾನ. ಓಕೆ, 10 ಸೆಕೆಂಡ್ಸ್ ಆಯ್ತು. ಸ್ವಲ್ಪ ಸ್ಪೂನ್ ಲಿಫ್ಟ್ ಮಾಡಬೇಕು. ಓಕೆ, ಅದೇ ಥರ. ಮತ್ತೆ 3 ಹಾಕಿದ್ದಾರೆ. ಸೊ ಎಷ್ಟು ಹಾಕ್ತಾರೆ ನೋಡೋಣ. ಟೈಮ್ ಆಗಿರುವಂಥದ್ದು 30 ಸೆಕೆಂಡ್ಸ್ ಆಗೋಯ್ತು. ಎಸ್, ಹಾಗೆ ಬೇಗ 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 ಟೈಮ್ ಓಡ್ತಾ ಇದೆ. ಬರೀ ಇರುವಂಥದ್ದು ಕೇವಲ 10 ಸೆಕೆಂಡ್ಗಳು ಮಾತ್ರ. ಓಕೆ, ಇಲ್ಲಪ್ಪ, ಅದು ಮಾತು ಕೇಳಲ್ಲ. ನಿಮ್ಮ ಸಮಯ ಮುಗೀತು. ಎಸ್. ಸೊ ಟೋಟಲ್ ಆಗಿ ಎಷ್ಟು ಬಟಾಣಿಗಳನ್ನು ಹಾಕಿದ್ದಾರೆ ಸೊಸೆ ಸಹನ ನೋಡೋಣ. ಸೊ ಟೋಟಲ್ ಆಗಿರುವಂಥದ್ದು 1, 2, 3, 4. ಸೊ 1 ಬಟಾಣಿ ನಮ್ದೇ ಜಾಸ್ತಿ ಅಂತ ಹೇಳಿ ವಿನ್ನರ್ ಆಗಿದ್ದಾರೆ. ಸೊಸೆಗೆ ಬಿಟ್ಕೊಟ್ಬಿಟ್ರಿ. ಬೇಕು ಅಂತ ಕೈ ನಡಗಿಸಿ ಅಯ್ಯೋ ಇಲ್ಲ, ಹಾಗೇನಿಲ್ಲ. ಸೊ ಬಟ್ ಎನಿವೇಸ್, ಅಭಿನಂದನೆಗಳು ತಮ್ಮ ಮತ್ತೊಮ್ಮೆ. ಚೆನ್ನಾಗಿ ಆಟ ಆಡಿದ್ರಿ. ಸೊ ವೀಕ್ಷಕರೇ, ಸ್ಮಾರ್ಟ್ ಮೋಜಿನ ಆಟ ನಿಮ್ಮೆಲ್ರಿಗೂ ಗೊತ್ತಾ ಇದೆ. ಉದ್ದೇಶ ಇಷ್ಟೇ, ಸಿಗುವಂಥ ಚಿಕ್ಕ ಚಿಕ್ಕ ಸಮಯದಲ್ಲಿ ಈ ಥರ ಚಿಕ್ಕ ಚಿಕ್ಕ ಆಟಗಳಾಡಿ ದೊಡ್ಡ ದೊಡ್ಡ ಖುಷಿಗಳನ್ನು ಪಡಿ ಅನ್ನುವಂಥದ್ದೇ ನಮ್ಮ ಉದ್ದೇಶ. ಸೊ ಸಂಬಂಧಗಳು ಗಟ್ಟಿ ಆಗುತ್ತೆ. ಅದರಲ್ಲೂ ಅತ್ತೆ ಸೊಸೆ ಈ ರೀತಿಯಾಗಿ ಆಟ ಆಡೋದನ್ನ ನೋಡೋಕ್ಕೂ ಚಂದ, ಆಡೋಕ್ಕೂ ಚಂದ. ಸೊ ಹಾಗಿದ್ರೆ ಬನ್ನಿ ಮುಂದಿನ ಹಂತದಲ್ಲಿ ಚೆನ್ನಾಗಿ ಹಾಡಾಡೋರಿದ್ದಾರೆ. ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಕೇಳೋಣ. ಸ್ಮಾರ್ಟ್ ಸಿಂಗಿಂಗ್ ಇದೆ. ಓಕೆ, ಸೊ ಒಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ಸೊ ಮುಂದಿನ ಹಂತ ಇರುವಂತದ್ದು ಸ್ಮಾರ್ಟ್ ಸಿಂಗಿಂಗ್. ಸೊ ಅತ್ತೆ ಸೊಸೆ ಜೋರಾಗಿ ಆಟ ಆಡಿದ್ದಾರೆ. ಸೊ ಹೇಗೆ ಹಾಡ್ತಾರೆ ನೋಡೋಣ. ಬಹುಶಃ ಇಬ್ರಿಗೂ ಹಾಡೋ ಹವ್ಯಾಸ ಇದೆ ಅಂತ ಹೇಳಿದ್ರಿ. ಅತ್ತೆಗೂ ಇದೆ ಅಂಡ್ ಅತ್ತೆಯಿಂದ ಸೊಸೆಗೂ ಒಂದಷ್ಟಿದೆ. ಹೌದು. ಯಾರು ಗೆಲ್ತೀರಿ ಹಾಗಿದ್ರೆ? ನಾನು ನೋಡಿ, ನಿಮ್ ಸೊಸೆ ಬಾರಿ ಸ್ವೀಟ್ ಇದಾರೆ. ಇಬ್ರು ಅಂತ ಹೇಳ್ತಾರೆ, ನೀವು ಒಬ್ರೇ ಅಂತಿದ್ದೀರಾ? ಈಗ ನಾನೇ. ಹಿಂಗೆಲ್ಲ ಚೇಂಜ್ ಆಗ್ಬಿಡ್ತೀರಾ ನೀವು? ಫೈನ್. ಸೊ 3 ಹಾಡುಗಳಿರುತ್ತೆ. 3 ಹಾಡುಗಳ ಚರಣಗಳನ್ನ ನಾನು ಹಾಡ್ತೀನಿ. ನೀವು ಗೆಸ್ ಮಾಡ್ಬೇಕು ಯಾವ ಹಾಡು ಅಂತ. ಪಲ್ಲವಿಯಿಂದ ಶುರು ಮಾಡ್ಬೇಕು. ಆಯ್ತು. ಓಕೆನಾ? ಸರಿ ಅಲ್ವಾ ಹಾಗಾದ್ರೆ? ಸೊ ಮೊದಲನೇ ಹಾಡಿನ ಚರಣ ಈ ರೀತಿಯಾಗಿದೆ. ಬಾಳೆಂಬ ಗುಡಿಗೆ ನೀ ದೇವನಾದೆ, ಕರುಣಾಳು ನೀನು ಆಧಾರವಾದೆ. ಎಲ್ಲೇ ಇರು, ಹೇಗೆ ಇರು, ಎಂದೆಂದು ಮನದಲ್ಲಿ ನೀ ತುಂಬಿರು. ಎಲ್ಲೇ ಇರು, ಹೇಗೆ ಇರು, ಎಂದೆಂದು ಮನದಲ್ಲಿ ನೀ ತುಂಬಿರು. ಅತ್ತೆ ಬರ್ಲಿ ಚಪ್ಪಾಳೆ. ಸೊ ಎಲ್ಲೇ ಇರು, ಹೇಗೆ ಇರು, ಮನಸ್ಸಲ್ಲಿ ಯಾವಾಗ್ಲೂ ಇರು ಅಂತ ಹೇಳಿದ್ರಿ ಅಲ್ವಾ? ಯಾರಿಗೆ ಹೇಳಿದ್ರಿ ಈ ಮಾತನ್ನ? ಯಾರಿಗೆ ಹೇಳ್ತಾರೆ? ನನ್ನ ಗಂಡಂಗೆ ಹೇಳಿದ್ ನಾನು. ಹೇಗೆ ಮೇಡಮ್ ಅವ್ರು ಸಿಕ್ಕಿದ್ದು? ಅವರು ನನಗೆ ಮೈಸೂರಿನಲ್ಲೇ ಇದ್ರು. ಅವರು ನನಗೆ ಪರಿಚಯ ಆಯಿತು. ಆಮೇಲೆ ನಮ್ಮ ಸಂಬಂಧದಲ್ಲೂ ಎಲ್ಲರಿಗೂ ಒಪ್ಪಿಗೆಯಾಗಿ ನಾವು ಮದುವೆ ಆದ್ವಿ. ನಿಮ್ದು ಪ್ರೀತಿಯ ವಿವಾಹವೇ? ಹೌದು, ಖಂಡಿತ. ಖುಷಿಯಾಗಿದ್ದೀರಲ್ವಾ ಮ್ಯಾಮ್? ಅದೇ ನಮಗೆ ಸಂತೋಷ. ಸೊ ಅಲ್ಲಿಗೆ ಅತ್ತೆ ಪಾಯಿಂಟ್ ಸಿಕ್ಕಿದೆ. ಬಲಿ ಚಪ್ಪಾಳೆ. ಸೊ ಎರಡನೇ ಹಾಡಿನ ಚರಣ ಈ ರೀತಿಯಾಗಿದೆ. ನಿನ್ನ ಕಣ್ಣಿಗಂತೂ ನಾನು ನಿರುಪಯೋಗಿ, ಈಗಲೂ ಪರವಶನಾದೆನು ಅರಿಯುವ ಮುನ್ನವೇ, ಪರಿಚಿತಳಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ. ಇದಕ್ಕಿಂತ ಬೇಗ ಇನ್ನು ಸಿಗಬಾರದಿತ್ತೆ ನೀನು, ಇನ್ನಾದರೂ ಕೂಡಿಟ್ಟುಕೋ ನೀ ನನ್ನನು. ಅರಿಯುವ ಮುನ್ನವೇ ಪರವಶಳಾದೆನು, ಅರಿಯುವ ಮುನ್ನವೇ ಪರಿಚಿತಳಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ. 7 ವರ್ಷದಿಂದ ಪರಿಚಿತರಾಗಿ ಅಲ್ವಾ ವಿವಾಹ ಆಗಿರೋದು? ಯಾರು ಈ ಹಾಡು ಜಾಸ್ತಿ ನೀವು ನಿಮ್ಮ ಯಜಮಾನರಿಗೆ ಹಾಡಿರೋದಾ?
ಪರವಶನ ಆದೇನು ಅಂತ, ಅಥವಾ ಅವ್ರು ನಿಮಗೆ ಹಾಡಿರೋದ? ನಾನೇ ಅನ್ಸುತ್ತೆ. ಓ, ಅದಕ್ಕೆ ಲಿರಿಕ್ಸ್ ಅಲ್ಲೂ ಕೂಡ ಏನಿದೆ ಗೊತ್ತಾ, ಪರಿಚಿತ ನಾದೇನು ಅಂತಿದೆ, ಇವ್ರು ಪರಿಚಿತ ನಾದೇನು ಅಂತ ಅದಕ್ಕೆ ಇವ್ರಿಗೆ ಹೇಳ್ಕೊತಾ ಇದ್ದಾರೆ ಅದನ್ನ. ಬಟ್ ಕಾರಣನೂ ಇದೆ, ಪೈಲಟ್ ಗಂಡ ಹಾರೋದೇ ಆಗಿದ್ರೆ ಅಲ್ವಾ? ಭಾನಲ್ಲು ನೀನೆ ಭುವಿಯಲ್ಲು ನೀನೆ ಎಲ್ಲೆಲ್ಲೂ ನೀನೆ ನನ್ನಲ್ಲೂ ನೀನೆ ಭಾನಲ್ಲು ನೀನೆ ಭುವಿಯಲ್ಲು ನೀನೆ. ಬರ್ಲಿ ಹಾಗಿದ್ರೆ ಸೊಸೆಗೆ ಚಪ್ಪಾಳೆ. ನೀವೆಷ್ಟು ಖುಷಿ ಆಗಿದ್ದೀರಾ ಗೊತ್ತಿಲ್ಲ, ನಿಮ್ ಯಜಮಾನ್ ಎಷ್ಟು ಆಗಿದಾರೆ ಗೊತ್ತಿಲ್ಲ, ನಿಮ್ ಅತ್ತೆ ಅಂತ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದ್ದಾರೆ ಅಲ್ವಾ? ಸೊ 3ನೇ ಹಾಡು ಬಾಕಿ ಇದೆ, ಅದು ಹೇಗೆ ಹೇಳ್ತಾರೆ ನೋಡೋಣ, ಓಕೆನಾ? ಸೊ 3ನೇ ಹಾಡಿನ ಚರಣ ಈ ರೀತಿಯಾಗಿದೆ, ಗೆಸ್ ಮಾಡ್ಬೇಕು. ಸೊ ಬಹುಶಃ ನೀವು ಹಾರೋದಕ್ಕೂ ನಿಮ್ಮ ಏನೋ ಪ್ರೀತಿ ವಿವಾಹ ಆಗಿರೋದಕ್ಕೂ ಸೂಕ್ತವಾಗಿರುವಂತ ಒಂದು ಹಾಡಿದೆ, ಚೆನ್ನಾಗಿದೆ. ಸೂಟನ್ನು ಧರಿಸಿರುವ, ಹ್ಯಾಟ್ ಅನ್ನು ಹಾಕಿರುವ, ನನ್ನ ಸ್ಟೈಲ್ ಅನ್ನು ಕಂಡಾಗ ಗಾಲನ್ ಮಾಡಿದಲೆ, ವೆಲ್ಕಮ್ ಹೇಳಿದಲೆ, ಏಕೆ ನಿಂತಿರುವೆ ಹೇಳೆ ನನ್ನ ಅತ್ತೆ ಮಗಳೇ. ನಮ್ಮ ಮಗ ಸೊಸೆ ಲವ್ ಬರ್ಡ್ಸ್. ಓ, ಗೆಸ್. ಹಳ್ಳಿ ದಾರಿಯಲ್ಲಿ ಪಾಪ ತಂಪು ಬೀದಿನಲ್ಲಿ ಹಳ್ಳಿ ದಾರಿಯಲ್ಲಿ ತಂಪು ಬೀದಿಯಲ್ಲಿ ಈವ್ನಿಂಗ್ ಹೊತ್ತಿನಲ್ಲಿ ನಡೆದು ಊರಿಂದ ಬಂದನು ಮಿಸ್ಟರ್ ಮಾರನು, ಬೆಂಗಳೂರಿಂದ ಬಂದನು ಮಿಸ್ಟರ್ ಮಾರನು, ಹಾರುತ್ತಿದೆ ಲವರ್ಸ್ಗಳು, ಓಡುತ್ತಿವೆ ಕೌಸುಗಳು. ಸೂಪರ್. ಹೆಂಗಿತ್ತು ನಿಮ್ಮ ಮಗ ಮತ್ತೆ ಸೊಸೆಗೋಸ್ಕರನೇ ಎತ್ಕೊಂಡ್ ಬಂದಿರೋ ಹಾಡಿದ್ದು. ಸೊ ಹಾಡಿದಾರತ್ತೆ ನಿಜವಾಗ್ಲೂ ಇಲ್ಲ ಅಂತಲ್ಲ. ಸೊ ಗೆಸ್ ಅಂತೂ ಮಾಡಿಲ್ಲ, ನಾನೇ ಬಿಟ್ಕೊಟ್ಟಿದ್ದೀನಿ. ಸೊ ಪಾಯಿಂಟ್ ಇಬ್ರಿಗೂ ಕೊಡಲ್ಲ. ಸದ್ಯಕ್ಕೆ 1 ಪಾಯಿಂಟ್ ಇವ್ರ ಹತ್ರ ಇದೆ ಅಂಡ್ 1 ಪಾಯಿಂಟ್ ನಿಮಗಿದೆ, ಬ್ಯಾಲೆನ್ಸ್ ಆಗಿದೆ. ಸೊ ಬಲಿ ಚಪ್ಪಾಳೆ ಕೂಡ ಅಭಿನಂದನೆಗಳು. ಸೊ ಸ್ಮಾರ್ಟ್ ಸಿಂಗಿಂಗ್ ಇದೆ ಅಲ್ವಾ, ಸಮಯ ಸಿಕ್ಕಾಗ ಸಂಗೀತಕ್ಕೆ ಇರುವಂತಹ ಶಕ್ತಿನ ಉಪಯೋಗಿಸ್ಕೋಬೇಕು. ಅಂದ್ರೆ ಗುನುಗಿ ಹಾಡಿ ಮನಸ್ಸಿಗೆ ಖುಷಿ ಅಂಡ್ ಸಮಾಧಾನ ಎರಡು ಸಿಗುತ್ತೆ, ಸಂಬಂಧಗಳು ಗಟ್ಟಿ ಆಗುತ್ತೆ. ಹಾಗೆ ವೀಕ್ಷಕರೇ, ನಾವು ಯಾವಾಗ್ಲೂ ಮನೆಯಲ್ಲಿ ಇದೇ ರೀತಿ ಇರಬೇಕು, ನಮ್ಮ ಸಂಬಂಧಗಳು ಗಟ್ಟಿಯಾಗಿರ್ಬೇಕು. ಏನೇ ಇರುಸು ಮುರುಸುಗಳು ಬಂದ್ರೂ ಕೂಡ ಅದನ್ನ ಬದಿಗೊತ್ತಿ ಸಂಬಂಧಕ್ಕೆ ನಾವು ಪ್ರಾಮುಖ್ಯತೆ ಕೊಡಬೇಕು ಅನ್ಕೋತೀವಿ. ಆದ್ರೆ ಆಗಲ್ವಲ್ಲ ಇದು ಅಂತ ಅನ್ಕೋತಿರ್ತೀವಿ. ಅದಕ್ಕೆ ಒಂದಷ್ಟು ಸಲಹೆಗಳು ಅಂತಿವೆ, ಅದನ್ನೇ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಹೇಳುವಂಥದ್ದು ಸ್ಮಾರ್ಟ್ ಸಲಹೆ ಅಂತ. ಬನ್ನಿ ಇವತ್ತಿನ ಸ್ಮಾರ್ಟ್ ಸಲಹೆ ಏನು ಅಂತ ನೋಡೋಣ. ಇದನ್ನ ತಿಳಿಸ್ಕೊಡ್ತಾ ಇದ್ದಾರೆ ಖ್ಯಾತ ಆಪ್ತ ಸಲಹೆಗಾರಾದಂತಹ ಶ್ರೀಮತಿ ಸುಷ್ಮಾ ಕೌಶಿಕ್ ಅವರು. ಸೊ ಸ್ಮಾರ್ಟ್ ಸಲಹೆ ನಿಮಗಾಗಿ. ನಂಬಿಕೆ ಅನ್ನೋದು ಕನ್ನಡಿ ಇದ್ದಂತೆ, ಅದು ಒಂದ್ಸತಿ ಒಡೆದು ಹೋದರೆ ಮತ್ತೆ ಜೋಡಿಸ್ಲಿಕ್ಕಾಗಲ್ಲ. ಹಾಗೆ ನಿಮ್ಮ ಕುಟುಂಬದಲ್ಲೂ ಇದನ್ನು ನೀವು ನೋಡಿರಬಹುದು. ನಂಬಿಕೆ ಅನ್ನೋದು ಒಂದೇ ದಿನದಲ್ಲಿ ಗಳಿಸುವಂಥದ್ದು ಅಲ್ಲ, ಇದಕ್ಕೆ ಬಹಳಷ್ಟು ಸಮಯ ಬೇಕಾಗತ್ತೆ. ಹಾಗೆ ನಂಬಿಕೆ ಉಳಿಸ್ಕೊಳ್ಳೋದು ಒಂದು ದೊಡ್ಡ ವಿಷಯ. ಸಂಸಾರದಲ್ಲಿ ಹಲವಾರು ಬಾರಿ ನಮಗೆ ಬೇಜಾರಾದಾಗ ಏನೋ ಒಂದು ವಿಷಯವನ್ನು ನಾವು ಹೇಳ್ಕೊಂಡಿರ್ತೀವಿ. ಆದರೆ ಜಗಳವಾದಾಗ ಏನಾಗುತ್ತೆ, ಅದೇ ವಿಷಯನ ಹೊರಬಂದಾಗ ಆ ನಂಬಿಕೆ ಅನ್ನೋದಕ್ಕೆ ಅರ್ಥನೇ ಇರಲ್ಲ ಅಲ್ವಾ? ಮನೆ ಗುಟ್ಟು ಮನೆಯಲ್ಲೇ ಇರಬೇಕು. ಇಷ್ಟೊಂದು ಸತಿ ಏನಾಗುತ್ತೆ, ಅತ್ತೆ ಮಾಡಿದ್ದೋ ಅಥವಾ ಗಂಡ ಮಾಡಿದ್ದನ್ನೋ ನಾವು ಬೇರೆಯವ್ರ ಹತ್ರ ಹೋಗಿ ಹೇಳ್ಕೊತೀವಿ, ನೋಡು ಅವ್ರ ಹತ್ರ ಮಾಡಿದ್ರು, ನಂಗೆ ತುಂಬ ಬೇಜಾರಾಯಿತು ಅಂತ. ಆದರೆ ಬೇರೆಯವರು ಅದಕ್ಕೇನು ಸಲಹೆ ನೀಡೋಕ್ಕಾಗಲ್ಲ. ಸೊ ನಮ್ಮ ಸಂಸಾರದಲ್ಲಿ ನಾವೇ ಕೂತು ಮಾತಾಡಿ ಬಗೆಹರಿಸ್ಕೋಬೇಕು. ಹಾಗೆ ಕೆಲವು ವಿಷಯಗಳನ್ನು ನಾವು ನಂಬಿಕೆ ಉಳಿಸ್ಕೊಳ್ಳೋ ಅಂಥ ಕೆಲಸನೇ ಮಾಡಬೇಕಾಗತ್ತೆ. ಇಲ್ಲಾಂದರೆ ನಮಗೆ ಅವ್ರನ್ನ ಫೇಸ್ ಮಾಡೋಕ್ಕೆ ಮತ್ತೆ ಮುಖ ಇರಲ್ಲ ಅಲ್ವಾ? ಸೊ ಆದಷ್ಟು ನಂಬಿಕೆಯನ್ನು ಉಳಿಸ್ಕೋಬೇಕು ಸಂಸಾರದಲ್ಲಿ. ಹಾಗೆ ಆವಾಗಲೇ ಸಂಸಾರ ಖುಷಿಯಾಗಿರೋಕ್ಕೆ ಸಾಧ್ಯ. ವೀಕ್ಷಕರೇ, ತಿಳ್ಕೊಂಡ್ರಿ ಅಲ್ವಾ ಸ್ಮಾರ್ಟ್ ಸಲಹೆನ? ತಿಳ್ಕೊಳ್ಳೋಣ, ಜೊತೆಗೆ ಅಳವಡಿಸ್ಕೊಳ್ಳೋಣ, ನಮ್ಮ ಸಂಬಂಧಗಳನ್ನು ಗಟ್ಟಿಯಾಗಿಸ್ತಾ ಸಂಭ್ರಮಿಸೋಣ. ಬನ್ನಿ, ಅತ್ತೆ ಸೊಸೆ ಇಬ್ಬರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಜೊತೆಗೆ ಸೊಸೆ ಬಂದು ಬರೀ ಒಂದೇ ತಿಂಗಳಾಗಿದ್ದರೂ ಕೂಡ ಎಷ್ಟೊಂದು ವಿಷಯಗಳಿದೆ ನಾವು ಅವರಿಗೆ ಒಗ್ಗೋದಕ್ಕೆ, ಅವರು ನಮಗೆ ಒಗ್ಗೋದಕ್ಕೆ ಇರುತ್ತಲ್ವ. ಆದರೂ ಅದರಲ್ಲಿ ಎಷ್ಟು ಸಾಧ್ಯತೆ ಇದೆಯೋ ಅಷ್ಟು ವಿಷಯಗಳಿಗೆ ಒಗ್ಗಿದ್ದೀವಿ ಮತ್ತು ಇನ್ನೂ ಒಗ್ಗುವಂಥ ವಿಷಯಗಳ ಬಗ್ಗೆಯೂ ಮಾತಾಡಿದ್ದಾರೆ. ಅದರಿಂದ ಒಂದು ಸಂದೇಶ ಖಂಡಿತವಾಗ್ಲೂ ಸಿಕ್ಕಿದೆ ಅಲ್ವಾ? ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇಗೆ ಅನ್ನಿಸ್ತು ಕೇಳೋಣ.
ಅಮ್ಮ ಹೇಳಿ, ಹೇಗೆ ಅನಿಸ್ತು ತಮಗೆ? ನಮಗೆ ಭಾಳ ಸಂತೋಷ ಆಯಿತು. ಚಂದನ ವಾಹಿನಿಯವರು ನಮ್ಮ ಮನೆಗೆ ಬಂದು ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀರಿ. ನಿಮಗೆ ಭಾಳ ಧನ್ಯವಾದಗಳು ಸರ್ ನಮ್ಮ ಕಡೆಯಿಂದ. ಸಂತೋಷಮ್ಮ. ಆ್ಯಂಡ್ ಈ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಹೇಳೋದಾದರೆ, ಈ ಸ್ಮಾರ್ಟ್ ಸೊಸೆ ಅನ್ನೋ ಒಂದು ಹೆಸರೇ ತುಂಬ ಸಂಭ್ರಮವಾಗಿ ಇದೆ, ತುಂಬ ಚೆನ್ನಾಗಿದೆ, ಖುಷಿಯಾಗಿ ಭಾಗವಹಿಸ್ಬೋದು ನಾವುಗಳು. ಮತ್ತು ಎಲ್ಲರಿಗೂ ಮುಂದೆ ಹೇಗೆ ಸಂಬಂಧಗಳು ಗಟ್ಟಿಯಾಗುತ್ತೆ ಅನ್ನೋದ್ರ ಬಗ್ಗೆನೂ ಇವರು ಆ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ನಮಗೆ ಭಾಳ ಖುಷಿ ಆಯಿತು, ಸಂತೋಷ ತಂದುಕೊಟ್ಟಿದೆ. ತುಂಬ ತುಂಬ ಸಂತೋಷಮ್ಮ. ಇನ್ನು ನಿಮ್ಮ ಸೊಸೆ ಏನು ಹೇಳ್ತಾರೆ ಕೇಳೋಣ. ಆಯ್ತು. ಬನ್ನಿ ವೀಕ್ಷಕರೇ, ಸಹನವರೇ ಹೇಳಿ, ಹೇಗೆ ಅನಿಸ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ನಿಮಗೂ ನಿಮ್ಮ ಟೀಮ್ಗೂ. ತುಂಬ ಖುಷಿ ಆಯಿತು ನಮಗೆ ಪಾರ್ಟಿಸಿಪೇಟ್ ಮಾಡಿ. ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ಇಬ್ಬರು ಮಧ್ಯ, ಆವಾಗ ಆ ರಿಲೇಷನ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ ಅಂತ ಎಲ್ಲ ತೋರಿಸ್ಕೊಟ್ರಿ. ನಿಮ್ಮ ಎಪಿಸೋಡ್ಸಲ್ಲೂ ನೋಡಿದ್ದೀವಿ, ತುಂಬ ಸಜೆಷನ್ ಸಿಕ್ಕತ್ತೆ, ಎಲ್ಲರಿಗೂ ರಿಲೇಟಬಲ್ ಆಗೇ ಇರುತ್ತೆ ಸ್ಟೋರೀಸ್ಗಳು. ತುಂಬ ಖುಷಿ ಆಯಿತು, ಒಳ್ಳೆ ಪ್ರೋಗ್ರಾಮ್ ಇದೆ ಇದು. ತುಂಬ ತುಂಬ ಸಂತೋಷ. ಸೊ ವೀಕ್ಷಕರೇ, ಬನ್ನಿ ಹಾಗಿದ್ರೆ ದೂರದರ್ಶನ ಚಂದನ ವಾಹಿನಿ ಪರವಾಗಿ ಮತ್ತು ಸ್ಮಾರ್ಟ್ ಸೊಸೆ ಕಾರ್ಯಕ್ರಮದ ಪರವಾಗಿ ಅತ್ತೆ ಸೊಸೆ ಇಬ್ಬರನ್ನು ಕೂಡ ಅಭಿನಂದನಾ ಪತ್ರವನ್ನು ಕೊಡೋದ್ರ ಮೂಲಕ ಅಭಿನಂದಿಸುವಂತಹ ಸಮಯ. ಮೊದಲನೇದಾಗಿ ಅತ್ತೆಯವರು ಶ್ರೀಮತಿ ವೀಣಾ ವಿದ್ಯಾಧರ ಅವರು. ಮೇಡಮ್, ತುಂಬ ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ. ಧನ್ಯವಾದಗಳು. ಅವರ ಸೊಸೆ ಶ್ರೀಮತಿ ಸಹನಾ ಅವರು, ಧನ್ಯವಾದಗಳನ್ನ ಭಾಗವಹಿಸಿದ್ದಕ್ಕೆ. ಧನ್ಯವಾದ, ಥ್ಯಾಂಕ್ ಯು. ಜೇನ್ ಯಾವತ್ತೂ ಒಂದೇ ದಿನಕ್ಕೆ ಸಿಗಲ್ಲ ನಮಗಲ್ವಾ. ಹುಳ ದಿನದಿಂದ ದಿನಕ್ಕೆ ಸಮಯ ತಗೊಂಡು ಕಟ್ಟಿ ಕೊನೆ ನಾವು ಒಂದು ಜೇನುತುಪ್ಪ ಸಿಗುತ್ತೆ, ಅದು ಸವಿತೀವಲ್ವಾ. ಸಂಬಂಧಗಳು ಹಾಗೇನೆ. ಇವತ್ತಾಗಿದೆ ಬೆಸ್ಟ್ ಇದೆ ಅತ್ತೆ ಸೊಸೆ ಸಂಬಂಧ ಅಂದರೆ ನೆಕ್ಸ್ಟ್ ಡೇಗೆ ಚೆನ್ನಾಗಿದ್ದು ಬಿಡ್ತೀವಿ ಅಂತಲ್ಲ. ಸಮಯ ಬೇಕಾಗತ್ತೆ, ಇಬ್ರಿಗೂ ಕೊಡಬೇಕು ಆಗುತ್ತೆ, ಅದನ್ನು ಇಬ್ಬರು ಅರ್ಥ ಮಾಡ್ಕೋಬೇಕು. ನಾವು ತಾಳ್ಮೆಯಿಂದ ಕಾಯಬೇಕಷ್ಟೇ, ಅದೇ ಜೀವನ ಅಲ್ವಾ. ಇದ್ರ ಜೊತೆಗೆ ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಅಗತ್ಯವಾಗಿ ಭಾಗವಹಿಸಬಹುದು. ಹೇಗೆ ಅಂತಂದರೆ, ನಿಮ್ಮ ಹೆಸರು, ನಿಮ್ಮ ಅತ್ತೆಯವರ ಹೆಸರು, ಜೊತೆಗೆ ವಯಸ್ಸು, ಊರು, ಮುಖ್ಯವಾಗಿ ದೂರವಾಣಿ ಸಂಖ್ಯೆ, ವಿಳಾಸ ಮತ್ತು ಪರಿಚಯ, ಹಾಗೆಯೇ ಹವ್ಯಾಸಗಳೇನಿದೆ ಇವಿಷ್ಟನ್ನು ಸಂಕ್ಷಿಪ್ತವಾಗಿ ಬರೀಬೇಕಾಗುತ್ತೆ. ಇದರ ಜೊತೆಗೆ ಬಹುಮುಖ್ಯವಾಗಿ ಇಬ್ಬರು ಕೂಡ ನಿಂತು ತೆಗೆಸ್ಕೊಂಡಿರುವಂಥ ಇತ್ತೀಚಿನ ಭಾವಚಿತ್ರ, ಇದನ್ನು ನೀವು ಕಳಿಸ್ಕೊಡ್ಬೇಕಾಗುತ್ತೆ. ಇದಿಷ್ಟು ವಿವರಗಳನ್ನು ನೀವು ನಮಗೆ ಪತ್ರದ ಮೂಲಕನೂ ತಲುಪಿಸಬಹುದು ಅಥವಾ ಇಮೇಲ್ ಮೂಲಕನೂ ಕಳಿಸಬಹುದು. ಪತ್ರದ ಮೂಲಕ ತಲುಪಿಸ್ತೀರಿ ಅಂತ ಆದರೆ ನಮ್ಮ ವಿಳಾಸ ಈ ರೀತಿಯಾಗಿದೆ. ನಿರ್ಮಾಪಕರು ಸ್ಮಾರ್ಟ್ ಸೊಸೆಂದಿರು ಕಾರ್ಯಕ್ರಮ, ದೂರದರ್ಶನ ಕೇಂದ್ರ, JC ನಗರ, ಬೆಂಗಳೂರು 5600006. ಅಥವಾ ಇಮೇಲ್ ಮೂಲಕ ಕಳಿಸ್ತೀರಿ ಅಂತ ಆದರೆ ನಮ್ಮ ಇಮೇಲ್ ID dd.smartsosendiru@gmail.com. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸಂಭ್ರಮಗಳನ್ನು ಸಂಭ್ರಮಿಸುವಂತಹ ವಿಷಯಗಳನ್ನು ಹೊತ್ತು ತರ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದಾಗಿತ್ತು ಸ್ಮಾರ್ಟ್ ಸೊಸೆಂದಿರು. ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ನಮಸ್ಕಾರ. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.